ನಾವ್ಯಾರು ಕೂಡ ದೊಡ್ಡವರಲ್ಲ. ಇನ್ ಕೇಸ್ ದರ್ಶನ್ ಅವರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗುತ್ತೆ. ಸಿಎಂ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಮತ್ತೆ ಇನ್ನಿತರ ರಾಜಕೀಯ ಗಣ್ಯರು ಯಾರನ್ನ ಸಂಪರ್ಕ ಮಾಡಿದ್ರು, ಅವ್ರು ಯಾರ್ಯಾರು ಏನೇನು ಹೇಳಿದ್ರು, ಸೊ ಯಾರು ಕೂಡ ಉದ್ಯಮದವರು ಈ ಒಂದು ಪ್ರಕರಣದಲ್ಲಿ ದರ್ಶನ್ ಅವರ ಪರವಾಗಿ ನಿಲ್ಲೋದಕ್ಕೆ ಸಾಧ್ಯ ಆಗಲ್ಲ. ಚಿತ್ರೋದ್ಯಮ ಕಷ್ಟದಲ್ಲಿದ್ದಾಗ, ಚಿತ್ರೋದ್ಯಮ ನಷ್ಟದಲ್ಲಿದ್ದಾಗ ನಮ್ ಬಾಸ್ ಬೇಕು, ನಮ್ ಬಾಸ್ ಸಿನಿಮಾಗಳು ಬೇಕು. ಆದ್ರೆ ಇವತ್ತು ನಮ್ ಬಾಸ್ ಸಂಕಷ್ಟದಲ್ಲಿದ್ದಾರೆ. ಉದ್ಯಮದ ಯಾರಾದ್ರೂ ಒಬ್ಬರಾದ್ರೂ ನೀವು ನಮ್ಮ ಬಾಸ್ ಪರವಾಗಿ ಧ್ವನಿ ಎತ್ತಿದ್ರ, ನಮ್ ಬಾಸ್ ಬೆಂಬಲವಾಗಿ ನಿಂತ್ರ ನೀವು ಯಾರಾದ್ರೂ, ಹೀಗಂತ ಪ್ರಶ್ನೆ ಮಾಡ್ತಿರೋದು ಬೇರಾರು ಅಲ್ಲ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿಗಳು. ಅವರು ಕೇಳ್ತಾ ಇರೋದ್ರಲ್ಲಿ ನ್ಯಾಯ ಇದೆ. ಆದ್ರೆ ನ್ಯಾಯ ದೇವತೆಯ ಮುಂದೆ ತಪ್ಪು ಮಾಡಿದವರು ತಲೆ ಬಾಗ್ಲೇಬೇಕು. ಅಷ್ಟಕ್ಕೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಆರೋಪಿ ಅಷ್ಟೇ, ಅವರು ಅಪರಾಧಿ ಅಂತ ಎಲ್ಲೂ ಕೂಡ ಇನ್ನು ಪ್ರೂವ್ ಆಗಿಲ್ಲ. ಸೊ ತನಿಖೆಯ ಹಂತದಲ್ಲಿದೆ. ನಿನ್ನೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನ ಪೊಲೀಸರು ಬಂಧನ ಮಾಡಿದ್ದಾರೆ, 6 ದಿನಗಳ ಕಾಲ ಕಸ್ಟಡಿ ಕೇಳಿದ್ದಾರೆ. ತನಿಖೆ ಚುರುಕಾಗಿದೆ. ಈ ಒಂದು ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಇನ್ನು ಯಾರೆಲ್ಲರ ಕೈವಾಡ ಇದೆ, ಅವ್ರನ್ನ ಕಿಡ್ನಾಪ್ ಮಾಡ್ಕೊಂಡ್ಬಂದು ಹೊಡೆದು ಸಾಯಿಸಿದ್ದು ಯಾರು, ಇದಕ್ಕೆ ದರ್ಶನ್ ಅವರು ಕುಮ್ಮಕ್ಕು ಕೊಟ್ರ ಅಥವಾ ದರ್ಶನ್ ಅವರೇ ಖುದ್ದು ಹೊಡೆದ್ರ? ಈ ಸತ್ಯಾಸತ್ಯತೆ ಬಯಲಾಗುವ ಮೊದಲೇ ದರ್ಶನ್ ಅವರ ಬೆಂಬಲಕ್ಕೆ ಯಾರೊಬ್ರು ನಿಂತಿಲ್ಲ. ನಮ್ಮ ಬಾಸ್ ಇವತ್ತು ದರ್ಶನ್ ಏಕಾಂಗಿಯಾಗಿ ನಿಂತ್ಕೊಳ್ಳುವಂತ ಸಮಯ ಬಂತು. ಜೈಲು ಪಾಲಾಗುವಂತ ಸಮಯ ಸಂದರ್ಭ ಸೃಷ್ಟಿಯಾಗಿದ್ರು ಕೂಡ ಯಾರೊಬ್ರು ಕೂಡ ಉದ್ಯಮದವರು ನಮ್ಮ ಬಾಸ್ ಪರವಾಗಿ ನಿಂತ್ಕೊಳ್ತಾ ಇಲ್ಲ ಅಂತ ಹೇಳ್ಬಿಟ್ಟು ದಿ ಬಾಸ್ ದರ್ಶನ್ ಅವರ ಅಭಿಮಾನಿಗಳು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಉದ್ಯಮದ ಕೆಲವರು ಏನ್ ಹೇಳ್ತಾರೆ ಇದಕ್ಕೆ ಅಂತಂದ್ರೆ, ಒಬ್ಬ ಕಲಾವಿದ ಸ್ವಯಂಕೃತ ಅಪರಾಧಗಳನ್ನ ಮಾಡಿದಾಗ ನಾವ್ ಏನ್ ಮಾತಾಡ್ಬೇಕು, ಕಾನೂನಿಗಿಂತ ದೊಡ್ಡವರು ಇಲ್ಲಿ ಯಾರಿದ್ದಾರೆ? ಸೊ ಆತ ವೈಯಕ್ತಿಕ ಬದುಕಿನಲ್ಲಿ ಸಾಕಷ್ಟು ವಿವಾದಗಳನ್ನ ಮಾಡ್ಕೊಂಡಾಗ ಹೆಂಡತಿ ಮೇಲೆ ಹಲ್ಲೆ ಮಾಡಿದಂತ ಸಂದರ್ಭದಲ್ಲಿ ಬುದ್ಧಿವಾದ ಹೇಳಿದ್ದೇವೆ. ಸೊ ರೆಬಲ್ ಸ್ಟಾರ್ ಅಂಬರೀಷ್ ಅವರಿಂದ ಹಿಡಿದು ದೊಡ್ಡ ಮನೆಯ ತನಕ ಸಾಕಷ್ಟು ಹಿರಿಯರು ಬುದ್ಧಿ ಮಾತು ಹೇಳಿ ತಮ್ಮ ಕುಟುಂಬದ ಭಿನ್ನಾಭಿಪ್ರಾಯಗಳು, ಕಲಹಗಳು, ಸಮಸ್ಯೆಗಳು ಏನೇ ಇದ್ರೂ ಕೂಡ ಅದೆಲ್ಲವನ್ನು ಕೂಡ 4 ಗೋಡೆ ಮಧ್ಯೆ ಕೂತ್ಕೊಂಡು ಬಗೆಹರಿಸ್ಕೊಳ್ಳಿ ಅಂತಾನೂ ಹೇಳಿದ್ದೇವೆ. ಆದ್ರೆ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ರು. ಖುದ್ದು ದರ್ಶನ್ ಅವರ ಪತ್ನಿಯೇ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿದ್ರು. ಸೊ ಜೈಲು ವಾಸ ಅನುಭವಿಸುವಂತಹ ಪರಿಸ್ಥಿತಿ 2011ರಲ್ಲೇ ಬಂದಿತ್ತು. ಸೊ ಅವತ್ತಿಂದ ಇಲ್ಲಿ ತನಕ ಸಾಕಷ್ಟು ವಿವಾದಗಳನ್ನ ತಮ್ಮ ಮೈ ಮೇಲೆ ಹೇಳ್ಕೊಂಡಿದ್ದಾರೆ. ಬಟ್ ಇನ್ನೂ ಕೂಡ ಆತ ಬುದ್ಧಿ ಕಲ್ತಿಲ್ಲ. ನಾವಿವತ್ತು ಮರ್ಡರ್ ಕೇಸ್ನಲ್ಲಿ ಹೇಗೆ ಇನ್ವಾಲ್ವ್ ಆಗಕ್ಕಾಗತ್ತೆ? ನಾವು ಅವ್ರು ತಪ್ಪು ಮಾಡಿಲ್ಲ ಅಂತ ನಾವು ಹೇಗೆ ಹೇಳಕ್ಕಾಗತ್ತೆ? ಅಷ್ಟಕ್ಕೂ ನಾವೀಗ ಬೆಂಬಲ ಸೂಚಿಸೋದಾದ್ರೂ ಹೇಗೆ? ಕಾನೂನಿಗಿಂತ ನಾವ್ಯಾರು ಕೂಡ ದೊಡ್ಡವರಲ್ಲ. ಇನ್ ಕೇಸ್ ದರ್ಶನ್ ಅವರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗತ್ತೆ. ಒಂದು ವೇಳೆ ತಪ್ಪು ಮಾಡದೆ ಅವರು ನಿರಪರಾಧಿ ಅನ್ನೋದಾಗಿದ್ರೆ ಅದು ಪ್ರೂವ್ ಆಗತ್ತೆ. ಅವರು ಜೈಲು ವಾಸ ಅನುಭವಿಸೋದು ತಪ್ಪುತ್ತೆ ಕೂಡ. ಆದ್ರೆ ದರ್ಶನ್ ಅವರು ತಪ್ಪು ಮಾಡಿದಾರೋ ಬಿಟ್ಟಿದ್ದಾರೋ ಇನ್ನು ತನಿಖೆಯ ಹಂತದಲ್ಲಿರುವಾಗಲೇ ದರ್ಶನ್ ಅವರ ಅಭಿಮಾನಿಗಳು ನಮ್ಮ ಬಾಸ್ ಪರವಾಗಿ ಯಾರು ನಿಲ್ತಿಲ್ಲ ಅಂತ ಹೇಳ್ಬಿಟ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆದ್ರೆ ಇದ್ರ ಮೊದಲೇ ಹೇಳಬೇಕು, ಸೊ ನಿನ್ನೆನೆ ಅರೆಸ್ಟ್ ಮಾಡಿಕೊಂಡು ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಗೆ ದರ್ಶನ್ ಅವರನ್ನ ಕರೆತಂದಾಗ ಮೆಜೆಸ್ಟಿಕ್ ಸಿನಿಮಾದ ನಿರ್ಮಾಪಕರಾಗಿರ್ತಕ್ಕಂಥ MG ರಾಮಮೂರ್ತಿ ಅವರು ಠಾಣೆಗೆ ದೌಡಾಯಿಸಿದ್ರು. ಏನಾಯ್ತು, ಏನ್ ಕತೆ, ಏನಿದು ಪ್ರಕರಣ ಅಂತ ತಿಳಿದುಕೊಳ್ಳುವಂತ ಕೆಲಸವನ್ನ ಮಾಡಿದ್ರು. ಉದ್ಯಮದ ಸಾಕಷ್ಟರಿಗೆ ದರ್ಶನ್ ಅವರ ಮೇಲೆ ಕಾಳಜಿ ಇದೆ. ಆದ್ರೆ ಇದು ಸ್ವಯಂಕೃತ ಅಪರಾಧ ಆಗಿರೋದ್ರಿಂದ ಸಾಕಷ್ಟು ವಿವಾದಗಳನ್ನ ಮೈ ಮೇಲೆ ಎಳೆದುಕೊಂಡ ಮೇಲೂ ಕೂಡ ಇನ್ನೂ ಕೂಡ ಬುದ್ಧಿ ಕಲಿದೇ ಇರೋದ್ರಿಂದ, ಅದರಲ್ಲೂ ಇದು ಮರ್ಡರ್ ಕೇಸ್ ಆಗಿರೋದ್ರಿಂದ ಯಾರು ಕೂಡ ಬೆಂಬಲ ಸೂಚಿಸೋದಕ್ಕೆ ಆಗ್ತಾ ಇಲ್ಲ. ಬಟ್ ಆದ್ರೆ ದರ್ಶನ್ ಅವರನ್ನ ಅರೆಸ್ಟ್ ಮಾಡೋ ಮೊದಲು ಉದ್ಯಮದ ಹಿರಿಯರನ್ನ ಸಂಪರ್ಕ ಮಾಡಿ ಇದು ಏನ್ ಕೇಸು, ಇದರಲ್ಲಿ ದರ್ಶನ್ ಅವರ ಕೈವಾಡ ಇರಬಹುದಾ, ಏನ್ ಕತೆ ಅನ್ನುವಂತ ವಿಚಾರಗಳನ್ನ ಸಂಗ್ರಹಿಸುವಂತ ಕೆಲಸವನ್ನ ಸಿಎಂ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು, ಇನ್ನು ಅನೇಕ ಗಣ್ಯರು ಮಾಡಿರ್ತಕ್ಕಂಥ ವಿಚಾರಗಳು ಬೆಳಕಿಗೆ ಬಂದಿದೆ. ಇದರಲ್ಲಿ ಸತ್ಯಾಂಶ ಎಷ್ಟಿದೆ ಗೊತ್ತಿಲ್ಲ. ಬಟ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನ ಮೈಸೂರಲ್ಲಿ ಅರೆಸ್ಟ್ ಮಾಡೋ ಮೊದಲು ಕನ್ನಡ ಚಿತ್ರರಂಗದ ಹಿರಿಕರ ಒಂದು ಅಭಿಪ್ರಾಯವನ್ನ ಸಂಗ್ರಹಿಸುವಂತ ಕೆಲಸ ಆಗಿದೆಯಂತೆ. ಅಷ್ಟಕ್ಕೂ ಯಾರ್ಯಾರನ್ನ ಸಂಪರ್ಕ ಮಾಡಿದ್ರು, ಉದ್ಯಮದ ಹಿರಿಯರು ಸಾಕಷ್ಟು ಜನರಿದ್ದಾರೆ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರಿಂದ ಹಿಡಿದು ನವರಸ ನಾಯಕ ಜಗ್ಗೇಶ್ ಅವರಿಂದ ಹಿಡಿದು ಸಾಕಷ್ಟು ಜನ ಹಿರಿಕರು ಅಂದ್ರೆ ಅನಂತ್ ನಾಗ್ ಸರ್ ಇಂದ ಹಿಡಿದು ತುಂಬಾ ಜನ ಹಿರಿಕರಿದ್ದಾರೆ. ಅಷ್ಟಕ್ಕೂ ಸಿಎಂ ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್ ಅವರು ಮತ್ತೆ ಇನ್ನಿತರ ರಾಜಕೀಯ ಗಣ್ಯರು ಯಾರನ್ನ ಸಂಪರ್ಕ ಮಾಡಿದ್ರು, ಅವ್ರು ಯಾರ್ಯಾರು ಏನೇನು ಹೇಳಿದ್ರು ಗೊತ್ತಿಲ್ಲ. ಫೈನಲಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಆರೋಪಿ ಅಂತ ಹೇಳ್ಬಿಟ್ಟು ನಿನ್ನೆ ಅರೆಸ್ಟ್ ಮಾಡ್ಕೊಂಡು ಬೆಂಗಳೂರಿಗೆ ಕರ್ಕೊಂಡು ಬಂದು ಸೊ ಇವಾಗ 6 ದಿನಗಳ ಕಾಲ ಕಸ್ಟಡಿ ಕೇಳಿದ್ದಾರೆ. ಉದ್ಯಮ ಸಂಕಷ್ಟದಲ್ಲಿದ್ದಾಗ ದರ್ಶನ್ ಅವರು ನಿಂತಿದ್ದಾರೆ. ದರ್ಶನ್ ಅವರು ಈ ಹಿಂದೆ ವೈಯಕ್ತಿಕ ಬದುಕಲ್ಲಿ ಸಾಕಷ್ಟು ಏಳು ಬೀಳುಗಳನ್ನ ಕಂಡಾಗ, ಸಾಕಷ್ಟು ತೊಂದರೆಗೀಡಾದಾಗ ಉದ್ಯಮದವರು ಕೂಡ ಸಾಥ್ ಕೊಟ್ಟಿದ್ದಾರೆ. ಬಟ್ ಇದು ಮರ್ಡರ್ ಕೇಸ್ ಆಗಿರೋದ್ರಿಂದ ದರ್ಶನ್ ಅವರಿಗೆ ಸಪೋರ್ಟ್ ಮಾಡ್ಲಿಕ್ಕೆ ಉದ್ಯಮದವರು ಹಿಂದೇಟ ಆಗ್ತಾ ಇದ್ದಾರೆ. ಸೊ ನೋಡೋಣ ಏನಾಗುತ್ತೆ ಈ ಕೇಸು. ದರ್ಶನ್ ಅವರು ಇದರಲ್ಲಿ ಅಪರಾಧಿನ ನಿರಪರಾಧಿನ ಅನ್ನೋದಕ್ಕಂಥದ್ದು ಇನ್ನು 6 ದಿನಗಳ ಒಳಗಾಗಿ ಗೊತ್ತಾಗುತ್ತೆ. ನಿಜಕ್ಕೂ
ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಕುಮ್ಮಕ್ಕು ಕೊಟ್ರ ಅಥವಾ ಎದುರಿಸಿ ಬೆದರಿಸುವಂತ ಕೆಲಸವನ್ನ ಅಷ್ಟೇ ಮಾಡಿದ್ರ ಅನ್ನುವಂಥ ಸತ್ಯಾಸತ್ಯತೆ ಬೆಳಕಿಗೆ ಬರಬೇಕು. ಬಟ್ ದರ್ಶನ್ ಒಂದ್ ರೀತಿ ಏಕಾಂಗಿನೇ. ಆರಂಭದ ದಿನಗಳಿಂದನೂ ಕೂಡ ದರ್ಶನ್ ಏಕಾಂಗಿ ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಉದ್ಯಮ ಸಪೋರ್ಟ್ ಮಾಡಿದೆ. ದರ್ಶನ್ ಅವರ ಸಿನಿಮಾಗಳು ಬಂದಾಗ ದರ್ಶನ್ ಅವರು ಎಷ್ಟು ಥಿಯೇಟರ್ಗಳನ್ನ ಕೇಳ್ತಾರೋ ಅದೇ ಥಿಯೇಟರ್ಗಳನ್ನ ಕೊಡುವಂತ ಕೆಲಸ, ಅಷ್ಟೇ ಥಿಯೇಟರ್ಗಳನ್ನ ಕೊಟ್ಟು ಉದ್ಯಮ ಸಪೋರ್ಟ್ ಮಾಡಿದೆ. ಸೊ ಇನ್ನು ನಮ್ಮ ಒಂದು ಮಾರ್ಕೆಟ್ ಅಂದ್ರೆ ಸ್ಯಾಂಡಲ್ವುಡ್ ಮಾರ್ಕೆಟ್ ದೊಡ್ಡದಾಗ್ಲಿಕ್ಕೂ ಕೂಡ ಸೊ ಬಾಕ್ಸ್ ಆಫೀಸ್ ಕಮಾಯಿ 100 ಕೋಟಿಗೂ ಅಧಿಕ ಮೊತ್ತದ ಕಲೆಕ್ಷನ್ ಆಗುತ್ತೆ ಅಂತಂದ್ರೆ ಆ ಮಾರುಕಟ್ಟೆ ವಿಸ್ತರಣೆಯಲ್ಲೂ ಕೂಡ ಬಾಕ್ಸ್ ಆಫೀಸ್ ಸುಲ್ತಾನ್ ದರ್ಶನ್ ಅವರ ಪಾತ್ರ ಬಹಳ ದೊಡ್ಡದಿದೆ. ಅವರ ಸಿನಿಮಾಗಳು ಬಂದಾಗ ಸೊ ಸಿಂಗಲ್ ಸ್ಕ್ರೀನಿಂಗ್ ಥಿಯೇಟರ್ಗಳಲ್ಲಿ ದೊಡ್ಡ ಮಟ್ಟದ ಕಲೆಕ್ಷನ್ ಆಗುತ್ತೆ. ಇವತ್ತಿಗೂ ಕೂಡ ರೀಸೆಂಟ್ ಆಗಿ ಕಾಟೇರ ಸಿನಿಮಾ ದೊಡ್ಡ ಮಟ್ಟದ ಹಿಟ್ ಆಗಿದ್ದು 60-70 ಕೋಟಿ ಕಲೆಕ್ಷನ್ ಮಾಡಿದ್ದು ಇಂಡಸ್ಟ್ರಿ ಒಂದು ದೊಡ್ಡ ಹಿಟ್ ಸಿನಿಮಾ ಆಗಿ ಮಾರ್ಪಟ್ಟಿದ್ದು ನಿಮ್ಮೆಲ್ರಿಗೂ ಗೊತ್ತು. ಅವ್ರನ್ನ ಬಾಕ್ಸ್ ಆಫೀಸ್ ಸುಲ್ತಾನ್ ದರ್ಶನ್ ಅಂತಾನೆ ಕರೆಸ್ಕೊಳ್ತಾರೆ. ಸೊ ಉದ್ಯಮಕ್ಕೆ ಇವರಿಂದ ಸಾಕಷ್ಟು ಹೆಲ್ಪ್ ಆಗಿದೆ. ಅದು ಮಾರ್ಕೆಟಿಂಗ್ ವಿಚಾರದಲ್ಲಿರ್ಬೋದು ಅಥವಾ ಕಲೆಕ್ಷನ್ ವಿಚಾರದಲ್ಲಿರ್ಬೋದು. ಆದ್ರೆ ಇವತ್ತು ಎಲ್ರಿಗೂ ಅಂದ್ರೆ ನಿರ್ಮಾಪಕರಿಂದ ಹಿಡಿದು ವಿತರಕರಿಂದ ಹಿಡಿದು ಸೊ ಥಿಯೇಟರ್ ಮಾಲೀಕರಿಂದ ಹಿಡಿದು ಎಲ್ಲರೂ ಕೂಡ ದರ್ಶನ್ ಅವರ ಒಂದು ಈ ವಿಚಾರಕ್ಕೆ ಅಂದ್ರೆ ಕೊಲೆ ಕೇಸ್ನಲ್ಲಿ ದರ್ಶನ್ ಅವರನ್ನ ಅರೆಸ್ಟ್ ಮಾಡಿರತಕ್ಕಂಥದ್ದು ಉದ್ಯಮದವ್ರಿಗೂ ಕೂಡ ಬೇಜಾರಿದೆ. ಬಟ್ ಸತ್ಯಾಸತ್ಯತೆ ಹೊರಗಡೆ ಬರೋದಕ್ಕೂ ಮುಂಚೆ ಸೊ ಯಾರು ಕೂಡ ಉದ್ಯಮದವರು ಈ ಒಂದು ಪ್ರಕರಣದಲ್ಲಿ ದರ್ಶನ್ ಅವರ ಪರವಾಗಿ ನಿಲ್ಲೋದಕ್ಕೆ ಸಾಧ್ಯ ಆಗಲ್ಲ. ಬಟ್ ನಾನು ಆಗ್ಲೇ ಹೇಳಿದಾಗೆ ದರ್ಶನ್ ಒಂದ್ ರೀತಿ ಏಕಾಂಗಿನೇ. ಕನ್ನಡ ಚಿತ್ರರಂಗದಲ್ಲಿ ಅವರ ತಂದೆ ದೊಡ್ಡ ಖಳನಾಯಕರಾಗಿ ಮಿಂಚಿದವರು, ದೊಡ್ಡ ಹೆಸರು ಮಾಡಿದವರಾದ್ರೂ ಕೂಡ ದರ್ಶನ್ ಅವರು ಚಿತ್ರರಂಗಕ್ಕೆ ಯಾರು ಕೂಡ ರೆಡ್ ಕಾರ್ಪೆಟ್ ಹಾಕಿ ಅವ್ರನ್ನ ಕರ್ಕೊಂಡು ಬರಲಿಲ್ಲ. ಲೈಟ್ ಮ್ಯಾನ್ ಆಗಿ ಕೆಲಸ ಮಾಡಿದಂಥವ್ರು ಇವತ್ತು ಬಾಕ್ಸ್ ಆಫೀಸ್ ಸುಲ್ತಾನ್ ದರ್ಶನ್ ಆಗಿ ಬೆಳೆದು ನಿಂತಿದ್ದಾರೆ. ಸೊ ಸಾಕಷ್ಟು ಏಳು ಬೀಳುಗಳನ್ನ ಕಂಡು ಒಂದೊಂದೇ ಹೆಜ್ಜೆ ಇಟ್ಕೊಂಡು ಇಂಡಸ್ಟ್ರಿನಲ್ಲಿ ದೊಡ್ಡ ಸೂಪರ್ ಸ್ಟಾರ್ ಆಗಿ ಬೆಳೆದು ನಿಂತು ಇವತ್ತು ಅವ್ರ ಸಿನಿಮಾಗಳು ಬಂದರೆ 50-100 ಕೋಟಿ ಕಲೆಕ್ಷನ್ ಆಗುತ್ತಂದ್ರೆ ಅವ್ರ ಪರಿಶ್ರಮ ಎಷ್ಟು, ಅವ್ರು ಬೆಳೆದು ಬಂದಂಥ ಆದಿ ಎಷ್ಟು, ಒಂದು ಸಿನಿಮಾಗೆ ಎಷ್ಟು ಎಫರ್ಟ್ ಆಗ್ತಾರೆ ಎಲ್ಲವೂ ಕೌಂಟ್ ಆಗುತ್ತೆ. ಬಟ್ ಆದರೆ ಎಲ್ಲೋ ಒಂದು ಕಡೆ ದರ್ಶನ್ ಅವರ ಹುಂಬತನ, ಎಲ್ಲೋ ಒಂದ್ ಕಡೆ ದರ್ಶನ್ ಅವರ ಅಹಂಕಾರ ಅಂದ್ರೆ ತಮ್ಮ ಸ್ವಾಭಿಮಾನ ಏನಿದೆ, ತಮ್ಮ ಒಂದು ಪರಿಶ್ರಮದಿಂದ ಬೆಳೆದು ನಿಂತವರಿಗೆ ಈಗೋ ಇರೋದು ಸಹಜ. ಆದ್ರೆ ಅದು ಆ ಒಂದು ಅಹಂಕಾರವೇ ಅಂದ್ರೆ ಆ ಸ್ವಾಭಿಮಾನವೇ ಆ ಈಗೋ ಇಷ್ಟಕ್ಕೆ ಅವ್ರ ನೆತ್ತಿಗೇರಿದ್ಯಾ ಗೊತ್ತಿಲ್ಲ. ಬಟ್ ಈ ತರದ ಒಂದು ವಿವಾದಗಳನ್ನ ಒಬ್ಬ ಸೂಪರ್ ಸ್ಟಾರ್ ಆಗಿ ಮೈಯೆಲ್ಲ ಕಣ್ಣಾಗಿಸ್ಕೊಂಡು ಯಾವುದೇ ವಿವಾದಗಳು ತಮ್ಮ ಮೇಲೆ ಬರದಂತೆ ಎಚ್ಚರಿಕೆಯನ್ನು ವಹಿಸಬೇಕು. ಬಟ್ ದರ್ಶನ್ ಈ ವಿಚಾರದಲ್ಲಿ ಮೈ ಮರೆತಿದ್ದಾರಾ ಅಥವಾ ತಮ್ಮ ಸುತ್ತಮುತ್ತ ಅವ್ರ ಸುತ್ತಮುತ್ತ ಇರ್ತಕ್ಕಂಥ ಜನರು ಸರಿ ಇಲ್ವಾ ಗೊತ್ತಿಲ್ಲ. ಸಾಕಷ್ಟು ವಿಚಾರಗಳಿಗೆ ಹಲವು ವಿವಾದಗಳನ್ನ ಮೈ ಮೇಲೆ ಎಳೆದುಕೊಂಡು ಕೇಸು, ಕೋರ್ಟು, ಜೈಲು ಅಂತ ಅಲ್ದಾಡ್ತಾನೆ ಇದ್ದಾರೆ. 2011ರಿಂದ ಶುರುವಾದಂತಹ ವಿವಾದ, ಕಾಂಟ್ರವರ್ಸಿ, ಈ ಜೈಲು ವಾಸ ಇವತ್ತು 2024 ಈಗಲೂ ಕೂಡ ಒಂದು ವೇಳೆ ಆ ಪ್ರಕರಣ ಸಾಬೀತಾದ್ರೆ ಅದರಲ್ಲಿ ಏನಾದರೂ ದರ್ಶನ್ ಕೈವಾಡ ಇರೋದೇ ಸತ್ಯ ಆದ್ರೆ ಮತ್ತೆ ಜೈಲು ವಾಸ ಅನುಭವಿಸುವಂತ ಪರಿಸ್ಥಿತಿ ಬರುತ್ತೆ. ಈ ತರ ಆದ್ರೆ ಇವತ್ತು ಇಂಡಸ್ಟ್ರಿ ನಿಜವಾಗ್ಲೂ ಸಂಕಷ್ಟದಲ್ಲಿದೆ. ಸಿಂಗಲ್ ಸ್ಕ್ರೀನಿಂಗ್ ಥಿಯೇಟರ್ಗಳು ಮುಚ್ಚುವಂತ ಸಮಯ ಬಂದಿದೆ. ಸಾಕಷ್ಟು ಥಿಯೇಟರ್ಗಳು ಕ್ಲೋಸ್ ಆಗಿದೆ. ಸೊ ರೀಸೆಂಟ್ ಆಗಿ 1 ಮಂತ್ ಇಂಡಸ್ಟ್ರಿನ ಬಂದ್ ಮಾಡಬೇಕು, ಯಾಕಂದ್ರೆ ದೊಡ್ಡ ದೊಡ್ಡ ಸ್ಟಾರ್ಗಳ ಸಿನಿಮಾಗಳಿಲ್ಲ ಅನ್ನುವಂಥ ನಿರ್ಧಾರವನ್ನ ಥಿಯೇಟರ್ ಮಾಲೀಕರು ಕೈಗೊಳ್ಳುವಂತ ಸಂದರ್ಭದಲ್ಲಿ ಇಲ್ಲ ನಾನು ಸಿನಿಮಾ ರಿಲೀಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಡೆವಿಲ್ ಸಿನಿಮಾದ ಒಂದು ಶೂಟಿಂಗ್ ನ ಬರದಿಂದ ಚಿತ್ರೀಕರಣಕ್ಕೆ ಒಂದು ಕಿಕ್ ಸ್ಟಾರ್ಟ್ ಅನ್ನ ಕೊಟ್ಟಿದ್ರು. ಮೈಸೂರಲ್ಲಿ ಶೂಟಿಂಗ್ ನಡೀತಾ ಇದೆ. ಸೊ ಡಿಸೆಂಬರ್ನಲ್ಲಿ ಕ್ರಿಸ್ಮಸ್ ಹಬ್ಬಕ್ಕೆ ಸಿನಿಮಾನ ರಿಲೀಸ್ ಮಾಡಬೇಕು ಅನ್ನುವಂಥ ತಯಾರಿ ಕೂಡ ನಡೆಸಿದ್ರು. ಈ ಹಂತದಲ್ಲಿ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅವ್ರ ಕೈವಾಡ ಇರೋ ಶಂಕೆ ಮೇರೆಗೆ ಪೊಲೀಸರು ಇವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಒಂದ್ ವೇಳೆ ಈ ಪ್ರಕರಣ ಸಾಬೀತಾದ್ರೆ ದರ್ಶನ್ ಜೈಲ್ಗೆ ಹೋದ್ರೆ ಡೆವಿಲ್ ಸಿನಿಮಾದ ಗತಿ ಏನು? ದರ್ಶನ್ ಅವರನ್ನ ನಂಬಿ ನಿರ್ಮಾಪಕರು ಹೂಡಿರ್ತಕ್ಕಂಥ ಬಂಡವಾಳ ಹಾಕಿದ್ದಾರೆ. ಇನ್ನು ಸಾಕಷ್ಟು ಸಿನಿಮಾಗಳಿದೆ ಅವ್ರ ಕೈಯಲ್ಲಿ. ಸೊ ಅವರನ್ನೇ ನಂಬ್ಕೊಂಡು ಸಿನಿಮಾನ ಶುರು ಮಾಡಿರ್ತಾರೆ. ಎಲ್ಲೆಲ್ಲಿಂದನೋ ಬಡ್ಡಿಗೆ ದುಡ್ಡನ್ನ ತಗೊಂಡು ಬಂದು ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಅವ್ರು ಎಷ್ಟು ಬಡ್ಡಿ ಕಟ್ಟಬೇಕಾಗತ್ತೆ. ಸೊ ಉದ್ಯಮದ ಪರಿಸ್ಥಿತಿನೂ ಕೂಡ ಕಷ್ಟ ಆಗುತ್ತೆ. ಯಾಕಂದ್ರೆ ದರ್ಶನ್ ಸಿನಿಮಾಗಳು ಬಂದ್ರೆ ಎಲ್ಲಾ ಸಿಂಗಲ್ ಸ್ಕ್ರೀನಿಂಗ್ ಥಿಯೇಟರ್ ಮಾಲೀಕರು ನಿರಾಯಾಸವಾಗಿ ಉಸಿರಾಡ್ತಾರೆ. ಯಾಕಂದ್ರೆ ಕಲೆಕ್ಷನ್ ಭರ್ಜರಿ ಕಲೆಕ್ಷನ್ ಆಗುತ್ತೆ, ವಾರಗಟ್ಲೆ ಹೌಸ್ಫುಲ್ ಪ್ರದರ್ಶನ ಕಾಣುತ್ತೆ ಸಿನಿಮಾಗಳು. ಕಾಟೇರ ಸಿನಿಮಾ ರಿಲೀಸ್ ಆಯ್ತು, ದೊಡ್ಡ ಮಟ್ಟಕ್ಕೆ ಹಿಟ್ ಆಯ್ತು, ಇನ್ನು ಯಾವುದೇ ಅಡೆತಡೆಗಳಿಲ್ಲ. ಬಹುಶಃ ಬ್ಯಾಡ್ ಟೈಮ್ ಕ್ಲೋಸ್ ಆಯ್ತು, ಇನ್ನೇನಿದ್ರು ಗುಡ್ ಟೈಮ್ ಅಷ್ಟೇ. ಯಾಕಂದ್ರೆ ದರ್ಶನ್ ಮತ್ತೆ ವಿಜಯಲಕ್ಷ್ಮಿ ದರ್ಶನ್ ಅವರು ಕೂಡ ಖುಷಿಯಾಗಿದ್ದಾರೆ. ಅವ್ರ ಕುಟುಂಬ ಕೂಡ ಚೆನ್ನಾಗಿದೆ. ಅವ್ರ ಕರಿಯರ್ ಕೂಡ ಒಂದು ಸೆಕೆಂಡ್ ಇನ್ನಿಂಗ್ಸ್, ಒಂದು ಕಿಕ್ ಸ್ಟಾರ್ಟ್ ಸಿಕ್ಕಿದೆ ಕಾಟೇರ ಸಿನಿಮಾದಿಂದ, ಕಾಟೇರಮ್ಮನ ಆಶೀರ್ವಾದದಿಂದ. ಇನ್ನು ಯಾವುದೇ ಅಡೆತಡೆಗಳಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಕುಟುಂಬ ಜೊತೆಗೆ ಅಭಿಮಾನಿಗಳು ಎಲ್ಲರೂ ಕೂಡ ನಿಟ್ಟುಸಿರು ಬಿಟ್ಟಿದ್ರು. ಈ ಹೊತ್ತಲ್ಲಿ ಈ ತರದ ಒಂದು ದುರಂತ ಯಾಕೆ ನಡೀತು? ಅಷ್ಟೊಂದು ಹೃದಯವಂತಿಕೆಯುಳ್ಳ, ಅಷ್ಟೊಂದು ಮಾನವೀಯತೆಯ ಮುಖವುಳ್ಳಂತಹ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಯಾಕೆ ಇಂಥ ಹೀನ ಕೃತ್ಯಕ್ಕೆ, ಅದು ಜಸ್ಟ್ ಅಶ್ಲೀಲ ಮೆಸೇಜ್, ಯಾವ ಥರದ ಮೆಸೇಜ್ ಮಾಡಿದ್ರು ಪವಿತ್ರ ಗೌಡ ಅವರಿಗೆ ಗೊತ್ತಿಲ್ಲ, ಕೆಟ್ಟ ಮೆಸೇಜ್ ಹಾಕಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ಅವ್ರನ್ನ ಕಿಡ್ನಾಪ್ ಮಾಡಿ ಬೆಂಗಳೂರಿಗೆ ಕರ್ಸ್ಕೊಂಡು ಶೆಡ್ಡಲ್ಲಿ ಕೂಡಾಕಿ ರಾಡ್ ತಗೊಂಡು ಹೊಡೆದು ಮರ್ಮಾಂಗಕ್ಕೆ ದೊಡ್ಡ ಪೆಟ್ಟನ್ನ ಕೊಟ್ಟು ಒಂದು ಅಮಾಯಕ ಜೀವವನ್ನ ಬಲಿ ಪಡೆಯುವಂತ ಹೀನ ಕೃತ್ಯಕ್ಕೆ ಯಾಕೆ ಕುಮ್ಮಕ್ಕು ಕೊಟ್ಟರು ದರ್ಶನ್? ಇದು ಜಸ್ಟ್ ಆರೋಪ ಅಷ್ಟೇ. ಇದರಲ್ಲಿ ಯಾರೆಲ್ಲರ ಕೈವಾಡ ಇದೆ,
ಅವರು ಯಾಕಂದ್ರೆ ಘಟನೆ ನಡೆದಂತ ಸ್ಥಳದಲ್ಲಿ ಅಂದ್ರೆ ರೇಣುಕಾ ಸ್ವಾಮಿ ಅವರು ಕೊಲೆಯಾದಂತ ಜಾಗಕ್ಕೆ ದರ್ಶನ್ ಅವರಿಗೆ ಸಂಬಂಧಪಟ್ಟ 2 ಕಾರುಗಳು ಹೋಗಿದೆ. ನಿಜವಾಗ್ಲೂ ದರ್ಶನ್ ಆ ಗಾಡಿನಲ್ಲಿ ಇದ್ದಿದ್ದು ದರ್ಶನ್ ಅಥವಾ ದರ್ಶನ್ ಗಾಡಿಗಳನ್ನ ತಗೊಂಡು ಬೇರೆ ಯಾರಾದ್ರೂ ಆ ಒಂದು ಘಟನಾ ಸ್ಥಳಕ್ಕೆ ಹೋಗಿ ಈ ಒಂದು ಆರೋಪವನ್ನ ಈ ಒಂದು ಕೇಸನ್ನ ದರ್ಶನ್ ಮೇಲೆ ಆಗ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರಾ ಗೊತ್ತಿಲ್ಲ. ಬಟ್ ದರ್ಶನ್ ಆರೋಪಿ ಸ್ಥಾನದಲ್ಲಿದ್ದಾರೆ. 6 ದಿನಗಳ ಕಾಲ ಕಸ್ಟಡಿ ಕೊಡಲಾಗಿದೆ. ಸೊ ಏನೆಲ್ಲ ತನಿಖೆಯಲ್ಲಿ ಬಯಲಾಗುತ್ತೆ, ದರ್ಶನ್ ಅಪರಾಧಿನೋ ನಿರಪರಾಧಿನೋ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಸೊ ಅಲ್ಲಿವರೆಗೂ ದರ್ಶನ್ ಅವರ ಅಭಿಮಾನಿಗಳು ಉದ್ಯಮ ನಮ್ಮ ಬಾಸ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ, ನಮ್ಮ ಬಾಸ್ ಏಕಾಂಗಿ ಆಗಿದ್ದಾರೆ. ಹೌದು, ಆರಂಭದ ದಿನದಿಂದನೂ ಇಲ್ಲಿ ತನಕ ಡಿ ಬಾಸ್ ದರ್ಶನ್ ಅವರು ಒಂಟಿ ಸಲಗದಂತೆ ಹೋರಾಟ ಮಾಡಿನೇ ತಮ್ಮದೇ ಆದಂಥ ಸಾಮ್ರಾಜ್ಯವನ್ನು ಸೃಷ್ಟಿ ಮಾಡಿದ್ದಾರೆ. ಕೋಟ್ಯಾಂತರ ಅಭಿಮಾನಿಗಳನ್ನ ಹೊಂದಿದ್ದಾರೆ. ಅವ್ರ ಸಿನಿಮಾಗಳು ಬಂದ್ರೆ ದೊಡ್ಡ ಮಟ್ಟದ ಕಲೆಕ್ಷನ್ ಆಗುತ್ತೆ, ಎಲ್ಲವೂ ಹೌದು. ಆದ್ರೆ ಅವರು ಇಡುವಂತ ಪ್ರತಿಯೊಂದು ಹೆಜ್ಜೆನೂ ಕೂಡ ಎಚ್ಚರಿಕೆಯಿಂದ ಇಟ್ಟಿದ್ರೆ ತಮ್ಮ ಸುತ್ತಮುತ್ತಲಿರ್ತಕ್ಕಂಥ ಜನರನ್ನ ಅಂದ್ರೆ ಒಳ್ಳೆ ಜನರನ್ನ ತಮ್ಮ ಸುತ್ತಮುತ್ತ ಇಟ್ಕೊಂಡಿದ್ರೆ, ಸಣ್ಣ ಸಣ್ಣ ತಪ್ಪಾದಾಗಲೇ ಕಿವಿ ಹಿಂಡವರನ್ನ ಇಟ್ಕೊಂಡಿದ್ರೆ, ಅವತ್ತು ರೆಬಲ್ ಸ್ಟಾರ್ ಅಂಬರೀಷ್ ಅವರಿಂದ ಹಿಡಿದು ದೊಡ್ಡ ಮನೆ ತನಕ ಸಾಕಷ್ಟು ಗಣ್ಯರು ಸಣ್ಣ ಸಣ್ಣ ತಪ್ಪುಗಳನ್ನ ಮಾಡಿದಾಗ ಕಲಾವಿದರು ಕಿವಿ ಹಿಂಡುವಂತ ಕೆಲಸವನ್ನ ಮಾಡ್ತಾ ಇದ್ರು. ಇವತ್ತು ಇಂಡಸ್ಟ್ರಿನಲ್ಲಿ ಅಧ್ಯಕ್ಷರ ಕೊರತೆ ಇದೆ, ಲೀಡರ್ಶಿಪ್ ಕೊರತೆ ಇದೆ. ಸಣ್ಣ ಸಣ್ಣ ಕಲಾವಿದರು ಯಾರಾದ್ರೂ ತಪ್ಪು ಮಾಡಿದ್ರೆ ಬುದ್ಧಿ ಹೇಳೋರಿಲ್ಲ. ಇನ್ನು ದೊಡ್ಡ ಸೂಪರ್ ಸ್ಟಾರ್ಗಳು ತಪ್ಪು ಮಾಡಿದ್ರೆ ಯಾರು ಬುದ್ಧಿ ಹೇಳ್ತಾರೆ? ದರ್ಶನ್ ನಿಜಕ್ಕೂ ತಪ್ಪು ಮಾಡಿದ್ರ? ಒಬ್ಬ ಬಿಗ್ ಸೂಪರ್ ಸ್ಟಾರ್ ಆಗಿ ಕೋಟ್ಯಾಂತರ ಅಭಿಮಾನಿಗಳಿಗೆ ಒಬ್ಬ ರೋಲ್ ಮಾಡೆಲ್ ಆಗಿ ಬೆಳೆದು ನಿಂತವರು ಒಂದು ಮರ್ಡರ್ ಕೇಸ್ನಲ್ಲಿ ತಗಲಾಕೊಳ್ತಾರೆ ಅಂತಂದ್ರೆ ಸೊ ಇದರ ಅರ್ಥ ಏನು ಗೊತ್ತಿಲ್ಲ. ಇದರಲ್ಲಿ ಸತ್ಯ ಎಷ್ಟಿದೆ, ನಿಜಕ್ಕೂ ಅಪರಾಧಿನ ನಿರಪರಾಧಿನ ಕಾದ್ ನೋಡೋಣ ಅಂತ ಹೇಳ್ತಾ ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪರಶುರಾಮ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.